ನೋಡಿ, ಇದು ಕುರ್ನಿ ಗ್ರಾಮ. ಇಲ್ಲಿ ಕೃಷಿಯಿಂದ ಖುಷಿ ಚಾನಲ್ ಮುಖಾಂತರ ಮಾರ್ಗದರ್ಶನ ಮಾಡುತ್ತಾ ಬಂದಿರುವ ಆತ್ಮೀಯರು, ಕೃಷಿ ಅನುಭವಿಸ್ತರು ಬಾಳೇಶ್ ಮಾನಸ್ ಅಂತ. ಇವರು ತಮ್ಮ ಜಮೀನಿನಲ್ಲಿ ಈ ತಂಬಾಕು ಬೆಳೆ ಮಾಡ್ತಿದ್ದಾರೆ. ಇದು ಆದಾಯದ ಜೊತೆ ಮತ್ತು ಒಂದು ಹಸಿರಲ್ಲಿ ಗೊಬ್ಬರ ಕೂಡ ಆಗ್ತದೆ. ಇದು ಕೇವಲ 50 ರೂಪಾಯಿ ಬೀಜದಾಗ ಇದು ಈ ರೀತಿ ಇದೆ ಅಂತ ನೀವು 1 ಎಕರೆ ಇದನ್ನು ನೀವು ಮಾಡ್ಕೋಬೋದು. ಮತ್ತು ಇದು ನೆಕ್ಸ್ಟ್ ನಿಮಗೆ ಹಸಿರಲ್ಲಿ ಅಂತರೂ ಇದೇನು ಕಮ್ಮಿಯನ್ನು ನೀವು ತೆಗಿತಿರಲ್ಲ, ತೆಗೆದ್ರಪ್ಪ ನೆಕ್ಸ್ಟ್ ಐತಿ ಅದನ್ನು ಒಣಸೋದ್ರಾಗ ನೀವು ಮತ್ತು ಒಂದು 2 ಫೂಟ್ 3 ಫೂಟ್ ಸರಿ ಮತ್ತು ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಹಸಿರಲ್ಲಿ ಗೊಬ್ಬರನು ಮತ್ತು ರಿವರ್ಸ್ ಬರ್ತೈತಿ. ಹಿಂಗಾಗಿ ಏನೈತಿಲ್ಲ, ಇದು ಗೊನ್ನೆ ಹುಳಕ್ಕಾಗಲಿ ಏನಕ್ಕಾಗಲಿ ಇದು ರಾಮಬಾಣ ತರಲ್ಲ ಆ ಟೈಪ್ ಐತಿ. ಅದು ಕೆಟ್ಟಿದು ಕೈಂಜಿ ಆಯ್ತಿರ್ತಾರಲ್ಲ ಅಷ್ಟು ಇದನ್ನ ಐತಿರೋದು. ನಾನು ನೋಡಿನ್ರಿ ಅದನ್ನು. ಹಿಂಗಾಗಿ ಏನೈತಿ, ನೀವು ಇದನ್ನು ಹಸಿರಲ್ಲೂ ಮಾಡ್ಕೋಬೋದು. ನೀವು ಸಣ್ಣ ಇದನ್ನು ಏನು ಹುಡುಕ್ಯಾಡಿ ಏನು ಮಾಡ್ಕೋಕಿತ್ತ ಇದನ್ನು ಡೈರೆಕ್ಟ್ ಇದನ್ನು ಬೀಜ ಬಿತ್ತನು ನಿಮ್ಗೇನೈತಿ, ನಿಮ್ಗೆ 50 ರೂಪಾಯಿ ತಗೋಣ ನಿಮ್ಗೆ ಹಸಿರಲ್ಲಿ ಗೊಬ್ಬರ ಆಗ್ತೈತಿ. ನೀವು ಯಾವ ಟೈಮ್ದಾಗ ಬೇಕಾದ್ರೆ ನೀವು ಮಾಡ್ಕೋಬೋದು. ಇದನ್ನು ಆಯ್ತು, ನೀವು ಆದಾಯ ತಗೋತಂದ್ರೆ ಅದಕ್ಕೆ ಒಂದು ಟೈಮಿಂಗ್ ಐತಿ. ಆ ಟೈಮಿಂಗ್ದಾಗ ಬೇಕಾದರೂ ನೀವು ಇದನ್ನು ಹಚ್ಕೋಬೋದು ರೀ. ನಾವು ಮತ್ತೆ ಕುರ್ನಿ ಗ್ರಾಮಕ್ಕೆ ಬಂದಿದ್ದೀವಿ ರೀ, ಹುಕ್ಕೇರಿ ತಾಲೂಕು. ಇಲ್ಲಿ ಪ್ರಗತಿಪರ ರೈತರಾದ ಯೂಟ್ಯೂಬರ್ಸ್ ಆದ ಇವರು ಬಾಳೇಶ್ ಮಾನಸ್ ಅಂತ. ಅವರು ತಂಬಾಕು ಮತ್ತು ಜೋಳದ ಬೆಳೆ ಎರಡು ಮಿಶ್ರಣವಾಗಿ ಬೆಳೆ ಮಾಡಿದ್ದಾರೆ. ಅವರು ಯಾವ ರೀತಿ ಮಾಡ್ಯಾರೋ, ಅದನ್ನು ಯಾಕೆ ಅದನ್ನು ಇದಕ್ಕೆ ಎಷ್ಟು ಬರ್ತೈತಿ, ಇದರಿಂದ ಆದಾಯ ಎಷ್ಟು ಆಗ್ತೈತಿ, ಮತ್ತು ಅದನ್ನು ಯಾವ ಟೈಮ್ದಾಗ ಅದನ್ನು ಪ್ಲ್ಯಾಂಟೇಷನ್ ಮಾಡ್ಯಾರು, ಜೋಳದ್ದು ಆದಾಯ ಹೆಂಗೆ ಬರ್ತೈತಿ ಮತ್ತು ತಂಬಾಕದ ಆದಾಯ ಹೆಂಗೆ ಬರ್ತೈತಿ ಅಂತಸಿಂದ ಅವ್ರು ಏನು ಹೇಳ್ತಾರೋ ಅದನ್ನು ಸ್ವಲ್ಪ ಕೇಳೋಣ್ರಿ ನಾವು. ಅಂದರೆ ಈಗ ಅವರು ವೆರೈಟಿ ಬೇರೆ ಬೇರೆ ಎಲ್ಲ ಮಾಡ್ತಿರ್ತಾರೆ. ಹೀಗಾಗಿ ಅದು ನಮ್ಗೆ ಬೆನಿಫಿಟ್ ಏನಾಗ್ತೈತಿ ಅದನ್ನು ಕೇಳೋಣ್ರಿ. ನೋಡು ಬರ್ರಿ ಅವ್ರ ತಗೋಕ್ಕೆ. ನಮಸ್ಕಾರ ಸರ್. ಇದೇನು ರೀ, ಇದೇನು ನಾವು ಮಣ್ಣಿ ಸರಿ ಬಂದಾಗ ಏನು ಅದು ತಂಬಾಕ ಮತ್ತು ಕಬ್ಬು ಇತ್ತು ರೀ. ಇದೇನು ಮತ್ತೆ ಇದು ಬೇರೆ ಮಾಡಿರಲ್ಲ ಈ ಸರಿ ರೀ? ಅದ ಕಬ್ಬ ತಂಬಾಕ ಮಾಡಿ ಕಬ್ಬ ಒಂದು ದೀರ್ಘ ಬೆಳೆ ಅದಾಗ ಆಗಿರೋದ್ರಿಂದ ಅಲ್ಲಿ ನಮಗೆ ನೆಕ್ಸ್ಟ್ ನಮಗೆ ಮುಂದಿನ ಬೆಳೆ ನಮಗೆ ಬೇರೆ ಬೆಳೆ ತಗೋಬೇಕಂತ ಹೇಳಿ ನಾವು ಇದು 4 ತಿಂಗಳದಾಗ ಖಾಲಿ ಆಕೈತ್ರಿ. ಏನು ಮಾಡಿರ್ತೀವ್ರಿ, ಇಲ್ಲಿ ಮೊದಲು ಒಂದು ಸೋಯಾಬೀನ್ ತಗೊಂಡ್ ಮೇಲದ್ರಿ. ಇದನ್ನ ಅದ ಟೈಮ್ಕ ಅದು ಅಕ್ಟೋಬರ್ ನವಂಬರ್ ಈ ಟೈಮ್ದಾಗ ಮಾಡಿರ್ತೀವ್ರಿ. ಇಲ್ಲಿ ಏನು ಮಾಡಿದೀವ್ರಿ, ಸ್ವಲ್ಪ ಇದನ್ನ ಅದ ಸೇಮ್ ಸಾಲ್ ಬಾರ್ದು ಸ್ವಲ್ಪ ಅಲ್ಲಿ ಒಂದು 100 ಗ್ರಾಮ್ ಬೀಜ, ಈ ಜೋಳದ ಬೀಜ ತಗೊಂಡ. ಜೋಳನು ಎಷ್ಟು ದಪ್ಪ ಅದಾವ ನೋಡ್ರಿ ಇವ್ರಿ, ಜೋಳ ದಪ್ಪ ಅದಾವ್ರಿ. ಇವ ಇಲ್ಲಿಗೊಂದು ಮಾಡೋದ್ರಿಂದ ಏನಾಗೈತ್ರಿ, ಗಾಳಿ ಆಡಿ ತೆನಿ ದೊಡ್ಡ ತೆನಿ ಹಾಕ್ತಾವ್ರಿ. ಹೀಗಾಗಿ ನಮಗೆ ಈಗ ತುಂಬಾ ಇಲ್ಲ ಇಲ್ರಿ, 100 ಗ್ರಾಮ್ ಬೀಜ ಬೆಳೆಸಿರ್ಬೇಕ್ರಿ ನಾ ಇಲ್ಲಿ ಜೋಳದ ಬೀಜ ರೀ. ಒಂದು ದಿನದಿಂದ ನಮಗೆ ಇಲ್ಲಿ 2-3 kg ಜೋಳ ಸಿಗುವಂಗ ಸಿಗ್ತೈತ್ರಿ ನಮಗೆ. ವರ್ಷ ಪೂರ್ತಿ ಈಗ ನಮಗೆ ಮನಿಗೆ ಬೇಕಾದ ನಾವು ಇಲ್ಲೇ ಜೋಳ ಬೆಳ್ಕೊಂಡಂಗೆ ಆಗ್ತೈತಿ ಅಂತ ಹೇಳಿ ಮಾಡಿರ್ತೀವಿ. ಈಗಂದ್ರೆ ನೀವು ಕಬ್ಬಿಣ್ಯಾಗ ಹಾಕಿದ್ದ ಏನ ತಂಬಾಕು ಹಾಕಿರಲ್ಲ, ಅದಕ್ಕಿಂತ ಜರ ಆದಾಯ ಹೆಚ್ಚಾಗ್ತೈತೇನ್ರಿ? ಅದು ಆದಾಯ ಅಂದ್ರೆ ನಮಗೆ ಬೆಳೆಗಳು ಹೆಚ್ಚು ಸಿಗ್ತಾವ್ರಿ. 4 ತಿಂಗಳು ಬೆಳೆ ರೀ. ಮತ್ತು ಇದ್ರ ನಂತರ ನಾವು ಮತ್ತೊಂದು ಮುಂಗಾರು ಹಂಗಾಮದಾಗ ಮತ್ತೊಂದು ಬೆಳೆ ತೆಗಿತೀವ್ರಿ. ಮತ್ತೆ ಹಿಂಗ ರೊಟೇಷನ್ ಆಯ್ತು ವರ್ಷದಾಗ ಇವು 2-3 ಬೆಳೆ ಆಗೇ ಆಗ್ತಾವ್ರಿ. ಮತ್ತೆ ಇಲ್ಲೂ ನಮಗೆ ಕೈಬಿನಟ್ಟು ಆದಾಯ ಸಿಗ್ತೈತಿ. ಯಾವುದೋ ಒಳ್ಳೆ ಇದನ್ನ ಮಾಡಬೇಕಾಗೈತಿ, ಆದಾಯ ಕೊಡುವಂಥ ಬೆಳೆಗಳ್ರಿ. ಮುಂದೆ ಭೂಮಿ ಫಲವತ್ತಾಗಿ ಉಳಿಯುವಂಥ ಬೆಳೆ ಮಾಡ್ಬೇಕ್ರಿ. ಕುಲ್ಲ ನಾವು ಜೋಳ ಮಾಡಿದ್ವು ತಿಳ್ಕೊರಿ. ಜೋಳ ಒಂದು ಏಕದಳೆ ದಳ ಆಗಿರೋದ್ರಿಂದ ಸಾಕಷ್ಟು ಪೋಷಕಾಂಶಗಳನ್ನೆಲ್ಲ ಹಿಡ್ಕೊಂಡ ಭೂಮಿ ಎಲ್ಲ ಬಡು ಮಾಡ್ತೈತ್ರಿ. ಹಿಂಗಾಗಿ ಇಲ್ಲಿಗೊಂದು ಬೆಳೆಯೋದ್ರಿಂದ ನಮ್ಗ ಇಳುವರಿನೂ ಆದಾಯನೂ ಹೆಚ್ಚು ಸಿಗ್ತೈತ್ರಿ, ನಮಗ ಇಳುವರಿನೂ ಹೆಚ್ಚು ಸಿಗ್ತೈತ್ರಿ. ಹಿಂಗಾಗಿ ತಂಬಾಕದಾಗ ಅದನ್ನ ಬೆಳೆ ಮಾಡ್ಕೊಂಡ್ರೆ ನಮ್ಗ ಯಾವ್ದ ಭೂಮಿಗೆ ಫಲವತ್ತತೆ ನಾಶ ಆಗುವಂತದ ಕೆಲಸ ಆಗಂಗಿಲ್ಲ. ಹಿಂಗಾಗಿ ಆ ಬೆಳೆ ಮಾಡ್ತೀವಿ. ಮತ್ತೆ ಇನ್ನೊಂದೈತಿ, ಪಕ್ಷಿ ಆದಾಯದ ಬರೋದ್ರಿಂದ ನಿಮ್ಗ ಇದನ್ನ ಆಗ್ತಿ ಬೆನಿಫಿಟ್. ಅಂದ್ರೆ ಅದರ ಹಿಕ್ಕಿ ಬೀಳೋದ್ರಿಂದ, ಈ ಹಕ್ಕಿ ಬಂದ ಒಂದು ತೆನಿ ಮೇಲೆ ಕೊಟ್ಟು ಏನೋ ತಿನ್ನೋದ್ರಿಂದ ಅಲ್ಲಿ ಇಲ್ಲೇ ಹಿಕ್ಕಿ ಹಾಕೋಕವು. ಈ 1 ಗ್ರಾಮ್ ಹಿಕ್ಕಿ ಒಳಗ ಎಷ್ಟೋ ಒಂದು ಟ್ರ್ಯಾಕ್ಟರ್ ಗಂಟ್ಲೆ ಈಗ ಪೆನೇರಿ ಅಪ್ಪಗಳು ಹೇಳ್ತಾರ ನೋಡ್ಬೇಕು. ಇಂತ ಒಂದು ಪಕ್ಷಿ ಹಿಕ್ಕಿ ಒಳಗೆ ಈಗ ಒಂದೊಂದ್ ಕಡೆ ನೋಡ್ಬೇಕಾದ್ರೆ ಪಕ್ಷಿಗಳೇ ಇಲ್ರಿ ಭೂಮಿ ಹಾಕ್ಬೇಕಾದ್ರೆ ನಮಗೆ ಸಾಕಷ್ಟು. ಹೌದು ಬಿಡ್ರಿ, ನಿಮ್ಮಲ್ಲಿ ಭಾಳ ಕಡೆ ಹಾಕಿರ್ತೀವ್ರಿ. ಹಿಂಗಾಗಿ ನಾವು ಕುರ್ಮಾಶೆ ಅಂತ ಅದನ್ನ ಅಂತ ಹಕ್ಕಿಗಳೆಲ್ಲ ಬಂದು ಕೂತ ಸ್ವಲ್ಪ ಅವ್ ಮ್ಯಾಗ್ತಿ ಎಲ್ಲ ಹೊಡೆದ ನೋಡ್ರಿ, ಎಲ್ಲ ತಿಂದಾವ್ರಿ. ಇಲ್ಲಿ ತುದಿ ಎಲ್ಲ ಸ್ವಲ್ಪ ತಿಂತಾವ್ರಿ. ಇವನ್ನೆಲ್ಲ ತಿಂದ್ರು ಏನಿಲ್ರಿ, ನಮಗೂ ಎಷ್ಟು ಇದೇನು ಆದಾಯದ ಬೆಳೆಯತ್ತ ಏನ್ ಮಾಡ್ಕೊಂಡಿಲ್ರಿ. ನಮ್ಮ ಮನಿಗೆ ಬೇಕಾಗದಂತ ನಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಮಾಡ್ಕೊಂಡ್ ಇದೊಂದು ಆದಾಯ ಕೊಡು ಬೆಳೆ ಆಕೈತ್ರಿ. ಅದು ಕಾಳ ಆಯ್ತ್ರಿ. ಹಿಂಗ ಸರ್, ಇದು ತಳಿ ಅಂದ್ರೆ ತಂಬಾಕು ಅಂದ್ರೆ ಪ್ಲೇ ಇದು ಒಂದ ಟೈಪನ ಇರ್ತೈತ್ರಿ. ತಳಿಗಳು ಇದ್ರಾಗ ಏನು ಚೇಂಜ್ ಏನು ಬರ್ತಾವ್ರಿ ಇದ್ರಾಗ?
ಇದ್ರೊಳಗೂ ಸಾಕಷ್ಟು ತಳಿಗಳು ಅದಾವ್ರಿ. ಹಾಂ ರೀ. ಒಂದು 2-3 ತಳಿ ಅಷ್ಟು ಗೊತ್ತದವ್ರಿ. ನಮಗೂ ಏನು ಅಷ್ಟೊಂದು ಮೊದಲು ಜವಾರಿ ತಂಬಾಕು ಬೆಳಿತಿದ್ವಿ ನಾವು. ಅದೊಂದು ಇಷ್ಟೊಂದು ಎಲಿ ಪ್ರಮಾಣ ಏನು ಕಾಯ್ತಿರ್ತಿಲ್ರಿ. ಈಗ 119 ಮತ್ತು ಆಮೇಲೆ ನಿಪ್ಪಾಣಿ 22, ನಿಪ್ಪಾಣಿ 22 ಅಂತ ನಂಬರ್ ಬರ್ತಾವ್ರಿ. ಇವು 2 ತಳಿ ಮಾಡ್ತೇವ್ರಿ. ಒಂದು ಸ್ವಲ್ಪ ನಿಪ್ಪಾಣಿ ಅವು ಏನು ಮಾಡ್ತಾವ್ರಿ ತಳಿಗಳು ಎರಡೂ ನಾನು ಮಾಡಿದನ್ರಿ. ನಾನು ಯಾವ್ದು ಸೂಟೇಬಲ್ ಆಕೈತಿ ಅದನ್ನ ಮಾತು ಮುಂದೆ ಕಂಟಿನ್ಯೂ ಮಾಡೋ ಸಲುವಾಗಿ ಮಾಡಿದ್ವಿ. ಕೆಲವೊಂದಿಷ್ಟು ತಳಿಗಳು ಅದಾವ್ರಿ. ನಮಗೆ ಅಷ್ಟೊಂದು ಅದ್ರ ಬಗ್ಗೆ ತಳಿ ಬಗ್ಗೆ ನಾಲೆಜ್ ಇಲ್ರಿ. ಮೊದಲು ನಾವು ಮಾಡ್ತಿದ್ವಿ ಅವಾಗ ಜವಾರಿ ತಂಬಾಕ್ರಿ ಅದೊಂದ ಮಾಡ್ತಿದ್ವಿ. ಅಂದ್ರೆ ನೀವು ಕಂಟಿನ್ಯೂ ಅಂದ್ರೆ ಈಗ ಕಬ್ಬು ತೆಗಿತಿಲ್ಲೋ ಇದನ್ನೊಂದು ಮಾಡತ್ತೀರಿ ಅಂದಂಗೆ ಆತ್ರಿ ಅದು. ಹಾಂ ಉಳಿಕೆದ್ದೆಲ್ಲ ನಾವು ಅಡ್ಸಾಲಿ ಪ್ಲಾಂಟೇಶನ್ ಕಬ್ಬು ಮಾಡೋದಾಗಲಿ ಅದನ್ನು ಮಾಡೋದಾಗಲಿ ಕಬ್ಬಿನ್ಯಾಗೂ ಅಲ್ಲಿ ಹಾಕಿ ಬಿಡುದ್ರಿ. ಆಯ್ತು ಇಲ್ಲಿ ಕುಲ್ಲ ಇದ್ದಾಗ ಇದನ್ನು ಈ ಟೈಪ್ ಮಾಡಿ ಬಿಡುದ್ರಿ. ಕಬ್ಬಿನಾಗ ನಾವು ಮಾಡ್ತಕ್ಕಂಥ ಇಂಟರ್ ಕ್ರಾಪ್ ಯಾವ್ಯಾವ ಅದಾವ್ರಲ್ಲ ಎಲ್ಲ ಒಂದು ಪ್ರಯೋಗ ಮಾಡೋದನ್ರಿ ನಾ. ಅಂದ್ರೆ ಯಾವ್ದ್ರಿಂದ ನಮಗೆ ಕಬ್ಬಿಗೆ ತೊಂದರೆ ಆಗಬಾರ್ದು, ಮಾಡಿದ ಇಂಟರ್ ಕ್ರಾಪ್ಗೆ ತೊಂದರೆ ಆಗಬಾರ್ದು, ಇಂಥವು ಬೆಳೆ ಪ್ರಯೋಗ ಮಾಡಿ ನೋಡೋದನ್ರಿ. ಅಂದ್ರೆ ಈಗ ಸ್ವಲ್ಪ ಪ್ರಮಾಣದಾಗ ಈಗ 100 ಗ್ರಾಮ್ ಬೀಜ ಬಳಸಿ ನಾವು ಅಲ್ಲೆಲ್ಲಿ ಹಾಕೋದ್ರಿಂದ ಇದು ಯಾವುದೋ ಪೋಷಕಾಂಶದ ಕೊರತೆ ಆಗೋದಿಲ್ಲ ಐತಿ. ಇದರಿಂದ ಈಗ ತುಂಬಾ ಎಲ್ಲ ಮಾಡಿದೇವ್ರಿ, ಅಲ್ಲಿ ನಮಗೆ ಸ್ವಲ್ಪ ತೊಂದರೆ ಆಕೈತಿ ಏಕ ಬೆಳೆ ಮಾಡೋದ್ರಿಂದ. ಅಲ್ಲಿ ಒಂದ್ರಿ ನೋಡ್ರಿ, ಒಂದು ಕೂಟಿ ಒಂದೊಂದು ಕುನಿ ಮಾಡಿದೇವ್ರಿ. ಕುನಿದಿಂದ ನಮಗೆ ಇಲ್ಲಿ 2-3 ಕೆಜಿ ಹಿಂಗಾಗಿ ಈ ಟೈಪ್ ಮಿಶ್ರ ಒಂದೊಂದು ಬೆಳೆ ಮಾಡೋದ್ರಿಂದ ಸಪ್ರೇಟ್ ನೆಲ ಇದ್ದಾಗ ಇದು ಒಂಥರ ಭೂಮಿಗೆ ಒಂಥರ ಹಿತ ಆದಂಗೆ ಆಯ್ತು ರೀ. ಎಲ್ಲಾ ತರ ಮಾಡೋದ್ರಿಂದ ಒಂದ ಏಕ ಬೆಳೆದ್ರಿಂದ ಈಗ ಒಂದ ತರ ಪೋಷಕಾಂಶ ಹಿರ್ಕೊಂಡ್ ಬೆಳೆಯುವಂತ ಬೆಳಿರಿದ ಅದೊಂಥರ ಪೋಷಕಾಂಶ ಹಿರ್ಕೊಂಡ್ ಬೆಳೆಯುವಂತದ್ದು. ಹಿಂಗ ಒಂದ್ 2-3-4 ಮಾಡಿದ್ರಿ ಎಲ್ಲಾ ಬೆಳೆನೂ ನಮಗ್ ಬಂದ್ ಕೈ ಆಗತೈತಿ. ಇಲ್ಲ ಒಂದ್ ಯಾವ್ದಾರ ಒಂದ್ ದರದೊಳಗೆ ಯಾವ್ದಾರ ಒಂದ್ ನಮಗ ದರ ಸಿಗ್ಲಿಲ್ಲ ಅಂದ್ರೂ ಒಂದ್ ಇದ್ರೊಳಗೆ ಹೋಗಿ ಅದ್ರೊಳಗೆ ಬರ್ತೈತಿ. ಒಂದ್ ಪ್ಲಾನ್ ರೀ. ನೋಡಿರಿ ಸರ್ ತಕ್ಕಿಯವರು, ನೀವು ಇಲ್ಲಿ ಸಮೀಪ ಯಾರಿದ್ದಾರೆ ಇಲ್ಲಿ ನೀವು ತಾವು ವಿಸಿಟ್ ಕೊಡ್ಬೋದ್ರಿ. ಇಲ್ಲಿ ಸಾಕಷ್ಟು ಅನುಭವಿಸ್ತಿರೋದಾರು. ಅವ್ರೊಂದು ಕೇಳಿ ಅವ್ರ ಮಾರ್ಗದರ್ಶನ ಮಾಡ್ಕೊಂಡ್ರೆ ನಿಮ್ಗೆ ಅಗದಿ ಅನುಕೂಲ ಆಗ್ತೈತೆ ರೀ. ಯಾಕಂತ ಕೇಳ್ರಿ, ಬರೀ ಕಾಯಂ ಬರೀ ಕಬ್ಬ ಮಾಡೋದ್ರಿಂದ ಕಬ್ಬಿನ ಆದಾಯ ಅಂತೂ ಒಟ್ಟು ಸಿಗಂಗಿಲ್ಲ ರೀ ನಿಮ್ಗೆ. ಇದ್ರಾಗ ತೆಗೆದು ಕಮ್ಮಿ ಇಳುವರಿ ಹಚ್ಚತ್ತರಲ್ಲ ಆ ರೀತಿ ಬೆಳೆ ಐತ್ರಿ. ಅದು ಐತೆ ಈ ರೀತಿನೂ ಮಾಡ್ಕೋಬೋದು ನೀವು. ಅಂದ್ರೆ ನೀವು ಮತ್ತೆ ಏನು ಮಾಡ್ತೀರಿ, ಒಮ್ಮೆ ಹಸಿರಲ್ಲಿ ಗೊಬ್ಬರ ಅದು ಇದು ಅನ್ಕೋತ ಓಡಾಡ್ತಿರ್ತೀರಿ. ಹಾಗೂ ಇದು ಅನುಕೂಲ ಆಕೈತಿ. ಮತ್ತು ಇಲ್ಪ ನೀವು ತಂಬಾಕು ತಕ್ಕೋರಿ ಸಕ್ಕರಿಗಿಲ್ಲ ನಮ್ಮ ತಂಬಾಕು ಬೇಡ ಅಲ್ಲೇ ಇದಂದ್ರೆ ಅಲ್ಲೇ ನಿಮ್ಗೆ ಗೊಬ್ಬರನೂ ಆಗ್ತೈತಿ. ಖರ್ಚು ಕಡಿಮೆ, ಸಾಕಷ್ಟು ಕಡಿಮೆ ರೀ. ಬರೀ ಒಂದು 50 ರೂಪಾಯಿದಾಗ ನೀವು 1 ಎಕರೆ ನೆಲ ಎಲ್ಲ ಮಾಡ್ಬೋದು ಇದನ್ನು. ಮತ್ತು ನೀವು ಈಗ ಸಣ್ಣ ಆದಾಯದ ಮಾಡ್ಕೋತ ಕೂತಿರಲ್ಲ ಏನಾಗ್ತೈತಿ, ಮತ್ತು ಖರ್ಚು ಹಚ್ಚೋದು ಯಾವ್ದು ಸಿಗಂಗಿಲ್ಲ, ಭಾಳ ಸಮಸ್ಯೆ ಏನೋ ಆಗ್ತಿರೋದು. ಸಿಕ್ಕರೆ ಅದನ್ನು ಹಾಕಿರಿ. ಅಂದ್ರೆ ಅದನ್ನು ಬೇಡ ಇದನ್ನು ಹಚ್ಬೇಕಂತ ಏನಿಲ್ಲ ರೀ. ಅದನ್ನು ಮಾಡೋರಿದ್ರೆ ಅದನ್ನು ಮಾಡಿರಿ. ಇದನ್ನು ಬೇಕಾದ್ರೆ ಇದನ್ನು ನೀವು ಒಂದು ಪ್ಯಾಕೆಟ್ ತೊಗೊಂಡು ಹೋದ್ರೂ ನಿಮ್ಗೆ ಸಾಕಷ್ಟು ಇದಾಗ್ತೈತಿ. ಈ ರೀತಿ ತಾವು ಮಾಡ್ಕೋಬೋದು ರೀ.